ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯವನ್ನು ಖಂಡಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಮಮತಾ ಸರ್ಕಾರವು ಭಾರತದ ಸಂವಿಧಾನಾತ್ಮಕ ರಚನೆಗೆ ಧಕ್ಕೆ ತಂದು ತನ್ನ ಸರ್ಕಾರ ಮತ್ತು ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಯಾವುದೇ ದಿಕ್ಕಿನಲ್ಲಿ ಹೋಗಬಹುದು. ಬಂಗಾಳದಲ್ಲಿ ರಾಷ್ಟ್ರೀಯ ಭದ್ರತೆಯ ಅಪಾಯದಲ್ಲಿದೆ. ಬಾಂಗ್ಲಾದೇಶ ಮತ್ತು ರೋಹಿಂಗ್ಯಾ ದ್ವಾರ ಗೂಢಚಾರಿಗಳನ್ನು ನಿರ್ಬಂಧವಿಲ್ಲದೆ ಪ್ರವೇಶಿಸಲು ಬಿಡಲಾಗ್ತಾ ಇದೆ. ಅವರ ಆಧಾರ್ ಕಾರ್ಡ್ಗಳನ್ನು ಕೂಡ ತಯಾರಿಸಲಾಗ್ತಾ ಇದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮೂಲ ಉಗ್ರ ಸಂಘಟನೆಗಳು ಹೆಚ್ಚು ಸಕ್ರಿಯವಾಗ್ತಾ ಇದೆ ಎಂದು ದೂರಿದ್ರು. ಇನ್ನು ಹಿಂದೂಗಳ ವಿರುದ್ಧ ಹಿಂಸೆ ಹೆಚ್ಚುತ್ತಾ ಇದೆ. ಕೋರ್ಟ್ ಆದೇಶದ ಮೂಲಕವೇ ಹಿಂದೂ ಹಬ್ಬಗಳಿಗೆ ಅನುಮತಿ ದೊರೀತಾ ಇದೆ. ಅವರಿಗೆ ರಕ್ಷಣೆ ನೀಡುವ ಅರ್ಧ ಸೈನಿಕ ಪಡೆಗಳು ಗುರುತಿಸಲಾಗ್ತಾ ಇದೆ ಅಂತ ಹೇಳಿದರು. ಇನ್ನು ಹಿಂದೂಗಳ ಅಸ್ತಿತ್ವವೇ ಅಪಾಯದಲ್ಲಿದೆ. ಕಾನೂನು ಮತ್ತು ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗಿದೆ. ತೃಣಮೂಲದ ಅಸಾಮಾಜಿಕ ಶಕ್ತಿಗಳು ಮತ್ತು ಜಿಹಾದಿ ಗೂಂಡಾಗಳ ನಿಯಂತ್ರಣದಲ್ಲಿ ಆಡಳಿತ ನಡೀತಾ ಇದೆ. ಇಂದು ಈ ಹಿಂಸೆ ಮುರ್ಜಿದಾಬಾದ್ನಿಂದ ಇಡೀ ಬಂಗಾಳದತ್ತ ವಿಸ್ತರಿಸ್ತಾ ಇದ್ದು, ಶೀಘ್ರದಲ್ಲೇ ಇದು ಬಂಗಾಳದೊಳಗೆ ಮಾತ್ರಲ್ಲದೆ ದೇಶದ ಇತರ ಭಾಗಗಳಲ್ಲಿಯೂ ಹರಡಬಹುದು ಅಂತ ಹೇಳಿದರು. ममता बनर्जी के हिंदू विरोधी ममता बनर्जी ಮುಸ್ಲಿಂ ಗೂಂಡಾಗಳಿಗೆ ಕುಲಕ್ಕೆ ಅವಮಾನವಾಗಿರುವ ಮಮತಾ ಬ್ಯಾನರ್ಜಿಗೆ ಎದುರಲ್ಲಿ ಹೆದರಿ ನಡುಗಲಿ ಧರ್ಮ ವಿರೋಧಿ ಶಕ್ತಿಗಳು ಹಿಂದೂ ವಿರೋಧಿ ಬಂಗಾಳದ ಹಿಂದೂಗಳ ರಕ್ಷಣೆ ಯಾರ ಹೊಣೆ? ದಯವಿಟ್ಟು ಮೆಟ್ಲು ಮೇಲೆ ಕೂತ್ಕೊಳ್ಳೋಣ. ಆಗಮಿಸಿರುವ ಪ್ರಮುಖರ ಪರಿಚಯ ಮಾಡಿಸುತ್ತೇನೆ. ಶ್ರೀಯುತ ವಾಸುದೇವ್, ಅಧ್ಯಕ್ಷರು ವಿಎಚ್ಪಿ. ಶ್ರೀಯುತ ರಾಜೇಶ್ ಗೌಡ, ವಿಭಾಗ ಸಂಯೋಜಕರು. ಚನ್ನಬಸಪ್ಪನವರು, ಶಿವಮೊಗ್ಗ ನಗರ ಶಾಸಕರು, ಹಾಗೂ ನಟರಾಜ್ ಭಾಗವತರ ಹಿಂದೂ ಮುಖಂಡರು. ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ಮೋಹನ್ ರೆಡ್ಡಿ, ನಗರ ಬಿಜೆಪಿ ಅಧ್ಯಕ್ಷರು.
ಇಲ್ಲ ಅಂತ ನಾವು ಇಲ್ಲಿ ಸೇರಿರೋಂಥದ್ದೇ ಭಾರತ್ ಮಾತೆಯ ರಕ್ಷಣೆಗೋಸ್ಕರ. ಭಾರತ್ ಮಾತೆಯ ಏನು ಮಾನವನ ಹರಣ ಮಾಡ್ತಾ ಇದ್ದಾರೆ ಅದನ್ನ ಹಿಂದೂ ಬಂದವರೇ ಈ ದಿನ ಪಶ್ಚಿಮ ಬಂಗಾಳದಲ್ಲಿ ಏನು ಕಳೆದ ವಾರ ಮೆರೀತಾ ಇದ್ದಾರೆ. ಇದ್ರ ಸಲುವಾಗಿ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ನಾಯಕರು ಎಲ್ಲರೂ ಯೋಚನೆ ಮಾಡಿ ಪರಿವಾರ ಸಂಘಟನೆಯ ಎಲ್ಲಾ ಕಾರ್ಯಕರ್ತರನ್ನು ಮನೆಗೆ ನಮ್ಮ ಪರಿವಾರ ಸಂಘಟನೆಯ ಎಲ್ಲ ಹಿರಿಯರಿದ್ದಾರೆ. ನಟರಾಜ್ ಅವರಿದ್ದಾರೆ, ಜಗ್ಗಣ್ಣವರಿದ್ದಾರೆ, ಚನ್ನಬಸಪ್ಪ ಅವರಿದ್ದಾರೆ, ರಮೇಶ್ ಬಾಬುಜಿ ಇದ್ದಾರೆ, ಅದು ವಾಸುದೇವ್. ಆ 4-5 ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಮುಸಲ್ಮಾನರು. ಅವರಿಗೆ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗ್ಬಿಟ್ಟಿದೆ. ಇದು ಪ್ರತಿಭಟನೆ ಅಂತ ಹೇಳಿ ಹಿಂದೂಗಳ ಮೇಲೆ ಪ್ರತಿಭಟನೆ ಮಾಡಿದ್ರೆ ಸರ್ಕಾರದ ವಿರುದ್ಧ ಮಾಡಬೇಕು, ಆಡಳಿತದ ವಿರುದ್ಧ ಮಾಡಬೇಕು. ಆದ್ರೆ ಇವರು ಯಾರ ವಿರುದ್ಧ ಮಾಡಿದ್ದಾರೆ ಅಂತಂದ್ರೆ ಹಿಂದೂಗಳ ವಿರುದ್ಧ ಮಾಡಿದ್ದಾರೆ.